ಕೊಲೆಯಾಗಿರುವ ರೇಣುಕಾಸ್ವಾಮಿ ಯಾರು? ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿದ್ದು ಯಾಕೆ? ದರ್ಶನ್ ಹೆಸರೇಕೆ ಬಂತು? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಹಾಗೂ ನಟಿ ಮಾಡೆಲ್ ಆಗಿದ್ದ ಪವಿತ್ರ ಗೌಡ ಅವರನ್ನ ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ತನಿಖೆ ನಡೆಯುತ್ತಿದೆ. ಹೀಗಿರುವಾಗ ರೇಣುಕಾಸ್ವಾಮಿ ಯಾರು? ರೇಣುಕಾಸ್ವಾಮಿಗೂ ದರ್ಶನ್ಗೂ ಏನು ಸಂಬಂಧ? ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಏನು ಸಂದೇಶ ಕಳಿಸಿದ್ದಾರೆ? ಇವರ ಉದ್ದೇಶ ಏನಾಗಿತ್ತು? ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಕೊಲೆ ಆರೋಪದಲ್ಲಿ ಪೊಲೀಸರ ವಶದಲ್ಲಿ ನಟ ದರ್ಶನ್, ಪವಿತ್ರ ಗೌಡ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಯಾಗಿದೆ. ಪವಿತ್ರ ಗೌಡಗೆ ಅಸಭ್ಯ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿ. ಈ ರೇಣುಕಾಸ್ವಾಮಿ ಯಾರು? ವೃತ್ತಿ ಏನು? ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅವರ ಕೊಲೆಯಾಗಿದ್ದು, ಈ ಕೊಲೆ ಆರೋಪದ ಮೇರೆಗೆ ನಟ ದರ್ಶನ್, ಪವಿತ್ರ ಗೌಡ ಎನ್ನುವವರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಯಾರು ನೋಡೋದಾದ್ರೆ, ನಟ ದರ್ಶನ್ ಅವರ ಅಭಿಮಾನಿ ರೇಣುಕಾಸ್ವಾಮಿ ಅಂತ ಹೇಳಲಾಗ್ತಿದೆ. ರೇಣುಕಾಸ್ವಾಮಿ ಅವರು ಚಿತ್ರದುರ್ಗದಲ್ಲಿ ಅಪೋಲೋ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆ 33 ವರ್ಷ ವಯಸ್ಸಾಗಿತ್ತು. 1 ವರ್ಷದ ಹಿಂದೆಯೇ ಇವರ ಮದುವೆಯಾಗಿದ್ದು, ಈಗ ಪತ್ನಿ 3 ತಿಂಗಳ ಗರ್ಭಿಣಿ ಅಂತ ಹೇಳಲಾಗ್ತಿದೆ. ಇನ್ನು ದರ್ಶನ್, ಪವಿತ್ರ ಗೌಡಗೆ ಸಂಬಂಧ ಏನು? ನಾನು ಹಾಗೂ ದರ್ಶನ್ ಕಳೆದ 10 ವರ್ಷಗಳಿಂದ ಪ್ರೀತಿಯಲ್ಲಿದ್ದೇವೆ ಎಂದು ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ರು. ಈ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಗೊತ್ತಿದೆ. ಅವರು ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ರು ಎಂದು ಕೂಡ ಪವಿತ್ರ ಗೌಡ ಅವರು ಹೇಳಿದ್ರು. ಪವಿತ್ರ ಜೊತೆ ಸಂಬಂಧ ಇದೆ ಅಂತ ದರ್ಶನ್ ಮಾತ್ರ ಎಲ್ಲಿಯೂ ಹೇಳಿಕೆ ನೀಡಿಲ್ಲ. ಇನ್ನು ರೇಣುಕಾಸ್ವಾಮಿ ಅವರು ಪವಿತ್ರಗೆ ಕಾಮೆಂಟ್ ಮಾಡಿದ್ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದು ರೇಣುಕಾಸ್ವಾಮಿಗೆ ಕೋಪ ತರಿಸಿತ್ತು. ಹೀಗಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅವರು ಅಶ್ಲೀಲ ಸಂದೇಶಗಳನ್ನ ಕಳುಹಿಸುತ್ತಿದ್ರು, ನಿಂದಿಸಿದ್ರು. ದರ್ಶನ್, ವಿಜಯಲಕ್ಷ್ಮಿ ಚೆನ್ನಾಗಿರ್ಬೇಕು ಅಂತ ರೇಣುಕಾಸ್ವಾಮಿ ಬಯಸಿದ್ರು ಎನ್ನಲಾಗ್ತಿದೆ. ಪವಿತ್ರ ಗೌಡ ಅವರೇ ಈ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ದರ್ಶನ್ ಅವರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬರೋಕೆ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಆ ನಂತರ ಅವರನ್ನ ಕಾಮಾಕ್ಷಿ ಪಾಳ್ಯದ ಶೆಡ್ಗೆ ಕರೆದುಕೊಂಡು ಬರಲಾಗಿತ್ತು. ಬೆಂಗಳೂರಿನ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿದ್ದು, ಭಾರೀ ಪೆಟ್ಟು ಬಿದ್ದ ಕಾರಣ ಮೃತಪಟ್ಟಿದ್ದಾರೆ. ಆಮೇಲೆ ಕಾಮಾಕ್ಷಿ ಪಾಳ್ಯದ ಬಳಿಯ ಮೋರಿಗೆ ರೇಣುಕಾಸ್ವಾಮಿಗೆ ಶವವನ್ನ ಬಿಸಾಡಲಾಗಿತ್ತು. ಆ ಶವವನ್ನ ನಾಯಿಗಳು ಎಳೆದಾಡುವಾಗ ಮೃತದೇಹ ಇರೋದು ಪತ್ತೆಯಾಗಿದೆ. ಇದನ್ನ ಕಂಡ ಕೇವಲ್ ರಾಮ್ ದೋರ್ಜಿ ಎಂಬ ಅಪಾರ್ಟ್ಮೆಂಟ್ ಭದ್ರತಾ ಸಿಬ್ಬಂದಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ತನಿಖೆ ನಡೆಯುತ್ತಿದೆ. ರೇಣುಕಾಸ್ವಾಮಿ ಕುಟುಂಬಸ್ಥರು ಶವ ನೋಡಿ ಗುರ್ತಿಸಿದ್ದಾರೆ. ಅನಂತರ 3 ಪೊಲೀಸ್ ಠಾಣೆಗೆ ಬಂದು ರೇಣುಕಾಸ್ವಾಮಿ ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡಿದ್ರು. ಪೊಲೀಸರು ಈ ಪ್ರಕರಣ ವಿಚಾರಣೆ ಮಾಡಿದಾಗ ದರ್ಶನ್ ಹೆಸರು ಕೇಳಿ ಬಂದಿತ್ತು. ದರ್ಶನ್ ಅವರ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಒಟ್ಟು 10 ಜನಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆಯಲಾಗಿದೆ. ತನಿಖೆ ನಡೆಯುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನು ಆರೋಪ ಸಾಬೀತಾದ್ರೆ 7 ವರ್ಷಗಳ ಕಾಲ ಶಿಕ್ಷೆ ನೀಡಲಾಗುತ್ತದೆ ಅಂತೆ.